ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಯವರ ಪ್ರೀತಿಯನ್ನು ವ್ಯಕ್ತಪಡಿಸುವ ವಿಧಾನ ಒಂದೇ ರೀತಿಯಾಗಿರುವುದಿಲ್ಲ. ಕೆಲವರು ತಮ್ಮ ಪ್ರೀತಿಯನ್ನು ಮಾತುಗಳ ಮೂಲಕ ತೋರಿಸುತ್ತಾರೆ, ಕೆಲವರು ಕಾಳಜಿಯ ಮೂಲಕ ವ್ಯಕ್ತಪಡಿಸುತ್ತಾರೆ, ಇನ್ನು ಕೆಲವರು ತಮ್ಮ ಸಮಯ, ತ್ಯಾಗ ಮತ್ತು ನಿಷ್ಠೆಯ ಮೂಲಕ ಪ್ರೀತಿಯ ಆಳವನ್ನು ಸಾಬೀತುಪಡಿಸುತ್ತಾರೆ. ಗ್ರಹಗಳ ಸ್ಥಾನ, ರಾಶಿಯ ಸ್ವಭಾವ ಮತ್ತು ಪಂಚಭೂತಗಳ ಪ್ರಭಾವದಿಂದ ಪ್ರತಿಯೊಬ್ಬರ ಪ್ರೇಮ ಜೀವನದಲ್ಲೂ ವಿಭಿನ್ನತೆ ಕಂಡುಬರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಕೆಲವು ರಾಶಿಯವರು ಪ್ರೀತಿಯನ್ನು ಜೀವನದ ಅತ್ಯಂತ ದೊಡ್ಡ ಶಕ್ತಿಯೆಂದು ಭಾವಿಸಿದರೆ, ಇನ್ನು ಕೆಲವರು ಪ್ರೀತಿಯನ್ನು ಒಂದು ಜವಾಬ್ದಾರಿ ಮತ್ತು ಆತ್ಮೀಯ ಬಾಂಧವ್ಯವೆಂದು ಪರಿಗಣಿಸುತ್ತಾರೆ. ಆದರೆ ಈ 4 ರಾಶಿಯವರು ಪ್ರೇಮದ ವಿಷಯದಲ್ಲಿ ಹೆಚ್ಚು ಭಾವನಾತ್ಮಕರು, ಹೆಚ್ಚು ರೊಮ್ಯಾಂಟಿಕ್ ಸ್ವಭಾವದವರು ಮತ್ತು ಸಂಗಾತಿಯೊಂದಿಗೆ ವಿಶೇಷ ರೀತಿಯ ಬಾಂಧವ್ಯವನ್ನು ಕಟ್ಟಿಕೊಳ್ಳುವ ಗುಣ ಹೊಂದಿದ್ದಾರೆ ಎಂದು ಜ್ಯೋತಿಷ್ಯ ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಇವರ ಪ್ರೀತಿಯ ವಿಧಾನ, ಇವರ ರೊಮ್ಯಾಂಟಿಕ್ ಗುಣಗಳು, ಇವರ ನಿಷ್ಠೆ, ಇವರ ಆಕರ್ಷಣೆ ಮತ್ತು ಇವರ ಕೆಲವು ನಕಾರಾತ್ಮಕ ಗುಣಗಳ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಮೇಷ ರಾಶಿ. ಮಂಗಳ ಗ್ರಹದ ಅಧಿಪತ್ಯದಲ್ಲಿರುವ ಮೇಷ ರಾಶಿಯವರು ಬೆಂಕಿಯ ತತ್ವಕ್ಕೆ ಸೇರಿದವರು. ಇವರ ಜೀವನದಲ್ಲಿ ಉತ್ಸಾಹ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೊಸತನಕ್ಕೆ ಅತ್ಯಂತ ಹೆಚ್ಚಿನ ಸ್ಥಾನವಿರುತ್ತದೆ. ಪ್ರೀತಿಯ ವಿಷಯಕ್ಕೆ ಬಂದಾಗ ಇವರು ಯಾವುದೇ ರೀತಿಯ ನಾಟಕ ಅಥವಾ ಕಪಟವನ್ನು ಇಷ್ಟಪಡುವುದಿಲ್ಲ. ತಮ್ಮ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿದರೆ ಅದನ್ನು ನೇರವಾಗಿ ವ್ಯಕ್ತಪಡಿಸುವ ಧೈರ್ಯ ಇವರಲ್ಲಿರುತ್ತದೆ. ಸಂಗಾತಿಯೊಂದಿಗೆ ಸದಾ ಹೊಸ ಅನುಭವಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಒಂದೇ ರೀತಿಯ ಜೀವನ ಇವರಿಗೆ ಬೇಸರವನ್ನು ಉಂಟುಮಾಡುತ್ತದೆ. ಪ್ರವಾಸ, ಸರ್ಪ್ರೈಸ್ ಉಡುಗೊರೆಗಳು, ವಿಶೇಷ ದಿನಗಳ ಆಚರಣೆ, ಆಕಸ್ಮಿಕವಾಗಿ ಹೊರಗೆ ಕರೆದುಕೊಂಡು ಹೋಗುವುದು, ಸಂಗಾತಿಯ ಮುಖದಲ್ಲಿ ನಗು ಮೂಡಿಸಲು ಹೊಸ ಯೋಜನೆಗಳನ್ನು ಮಾಡುವುದು ಇವರ ಸ್ವಭಾವವಾಗಿರುತ್ತದೆ. ಇವರ ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚಾಗಿರುವುದರಿಂದ ಕೆಲವೊಮ್ಮೆ ಸಣ್ಣ ವಿಷಯಕ್ಕೂ ಹೆಚ್ಚು ಭಾವನಾತ್ಮಕರಾಗುತ್ತಾರೆ. ಕೋಪವು ಬೇಗ ಬರುತ್ತದೆ, ಆದರೆ ಅದೇ ವೇಗದಲ್ಲಿ ಮನಸ್ಸು ಕೂಡ ಕರಗುತ್ತದೆ. ಹೆಚ್ಚು ಸಮಯ ಮುನಿಸಿಕೊಂಡು ಕುಳಿತುಕೊಳ್ಳುವ ಗುಣ ಇವರಲ್ಲಿರುವುದಿಲ್ಲ. ಸಂಗಾತಿಯೊಂದಿಗೆ ಮನಸ್ತಾಪವಾದರೂ ಮೊದಲು ಮಾತನಾಡಿ ಸಮಸ್ಯೆ ಪರಿಹರಿಸಬೇಕು ಎಂದು ಯೋಚಿಸುವ ಗುಣ ಇವರಲ್ಲಿರುತ್ತದೆ. ತಮ್ಮ ಸಂಗಾತಿ ಯಾವಾಗಲೂ ತಮ್ಮನ್ನು ಗಮನಿಸಬೇಕು, ತಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು, ತಮ್ಮ ಆಸಕ್ತಿಗಳಿಗೆ ಗೌರವ ಕೊಡಬೇಕು ಎಂದು ಬಯಸುತ್ತಾರೆ. ಪ್ರೀತಿಯಲ್ಲಿ ಇವರು ಸಂಪೂರ್ಣ ಸಮರ್ಪಣೆಯನ್ನು ನಿರೀಕ್ಷಿಸುತ್ತಾರೆ. ತಮ್ಮ ಕಾರ್ಯ ಸಾಧನೆಯನ್ನು ಪತಿಯ ಮೂಲಕ ಹೇಗೆ ಮಾಡಿಸಿಕೊಳ್ಳಬೇಕು ಎಂಬ ಚಾತುರ್ಯವು ಇವರಲ್ಲಿ ಕಂಡುಬರುತ್ತದೆ. ನೇರವಾಗಿ ಕೇಳದೆ ಪ್ರೀತಿ, ಮಮತೆ ಮತ್ತು ಆತ್ಮೀಯತೆಯ ಮೂಲಕ ತಮ್ಮ ಕೆಲಸವನ್ನು ಸುಲಭವಾಗಿ ಮಾಡಿಸಿಕೊಳ್ಳುವ ಕಲೆ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಪತಿಯನ್ನು ಸಂತೋಷವಾಗಿಡಲು ಹೊಸ ಮಾರ್ಗಗಳನ್ನು ಹುಡುಕುತ್ತಾರೆ. ಪ್ರೀತಿಯ ಮಾತುಗಳು, ಮುದ್ದಾದ ನಗು, ಆತ್ಮೀಯ ಸ್ಪರ್ಶ ಮತ್ತು ರೊಮ್ಯಾಂಟಿಕ್ ವಾತಾವರಣದ ಮೂಲಕ ಪತಿಯ ಮನಸ್ಸನ್ನು ಗೆಲ್ಲಲು ಪ್ರಯತ್ನಿಸುತ್ತಾರೆ. ಅನೇಕ ಬಾರಿ ಪತಿ ಇವರ ಮಾತನ್ನು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ. ತಮ್ಮ ಪ್ರೀತಿ ಮತ್ತು ಆಕರ್ಷಣೆಯ ಮೂಲಕ ಪತಿಯನ್ನು ತಮ್ಮ ಅಭಿಪ್ರಾಯಕ್ಕೆ ಒಪ್ಪಿಸುವ ಶಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತದೆ. ಆದರೆ ಇದೇ ಸಮಯದಲ್ಲಿ ಮನೆಯ ಎಲ್ಲರೊಂದಿಗೆ ಅಷ್ಟೇ ಹೊಂದಾಣಿಕೆ ಸಾಧಿಸುವುದು ಇವರಿಗೆ ಸುಲಭವಿರುವುದಿಲ್ಲ. ಪತಿಯೊಂದಿಗೆ ಹೆಚ್ಚು ಆತ್ಮೀಯರಾಗಿರುವ ಇವರು ಅತ್ತೆ ಮನೆ ಅಥವಾ ಮನೆಯ ಇತರ ಸದಸ್ಯರೊಂದಿಗೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಹೊಂದಬಹುದು. ತಮಗೆ ಸರಿಯೆನಿಸಿದ ಮಾತನ್ನು ನೇರವಾಗಿ ಹೇಳುವ ಗುಣದಿಂದ ಕೆಲವರಿಗೆ ಇವರು ಕಠಿಣ ಸ್ವಭಾವದವರಂತೆ ಕಾಣಬಹುದು. ಕೆಲವೊಮ್ಮೆ ಪತಿಯ ಮುಂದೆ ತುಂಬಾ ಪ್ರೀತಿಯಿಂದ ಮೃದುವಾಗಿ ವರ್ತಿಸಿದರೂ ಮನೆಯವರ ಜೊತೆ ಕಿರಿಕಿರಿ ಅಥವಾ ವಾದಕ್ಕೆ ಇಳಿಯುವ ಸಂದರ್ಭಗಳು ಉಂಟಾಗಬಹುದು. ಆದರೂ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ಮೊದಲು ನಿಂತು ಪರಿಹಾರ ಹುಡುಕುವ ಧೈರ್ಯ ಇವರಲ್ಲಿರುತ್ತದೆ. ಪ್ರೀತಿಯಲ್ಲಿ ನಿಷ್ಠೆ, ಉತ್ಸಾಹ ಮತ್ತು ಸಂಪೂರ್ಣ ಸಮರ್ಪಣೆ ಇವರ ದೊಡ್ಡ ಶಕ್ತಿಯಾಗಿರುತ್ತದೆ. ಪತಿ ತಮ್ಮನ್ನು ಗೌರವಿಸಿದರೆ ಇವರ ಪ್ರೀತಿಗೆ ಯಾವುದೇ ಮಿತಿ ಇರುವುದಿಲ್ಲ.
ಜೀವನದ ಕೊನೆಯವರೆಗೂ ಸಂಗಾತಿಯ ಯಶಸ್ಸಿಗಾಗಿ ಶ್ರಮಿಸುವ ಗುಣ ಇವರಲ್ಲಿರುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಆದ್ದರಿಂದ ಪ್ರೀತಿ, ಸೌಂದರ್ಯ, ಐಶ್ವರ್ಯ, ಸಂಗೀತ, ಕಲೆ, ಸುಖ ಮತ್ತು ರೊಮ್ಯಾಂಟಿಕ್ ಜೀವನದ ಮೇಲೆ ಇವರಿಗೆ ಸಹಜ ಆಕರ್ಷಣೆ ಇರುತ್ತದೆ. ಇವರು ಪ್ರೀತಿಯನ್ನು ಕೇವಲ ಮಾತುಗಳಲ್ಲಿ ಮಾತ್ರವಲ್ಲ, ತಮ್ಮ ವರ್ತನೆ, ಸ್ಪರ್ಶ, ಕಾಳಜಿ ಮತ್ತು ಸಮಯದ ಮೂಲಕ ವ್ಯಕ್ತಪಡಿಸಲು ಬಯಸುತ್ತಾರೆ. ಅಪ್ಪುಗೆ ಕೈ ಹಿಡಿದು ನಡೆಯುವುದು, ಪ್ರೀತಿಯಿಂದ ಮಾತನಾಡುವುದು, ಮುದ್ದಾದ ನೋಟ ನೀಡುವುದು, ಸಣ್ಣ ಸಣ್ಣ ಉಡುಗೊರೆಗಳನ್ನು ಕೊಡುವುದು, ರುಚಿಯಾದ ಊಟ ತಯಾರಿಸುವುದು, ಸಂಗಾತಿಗೆ ಆರಾಮದಾಯಕ ವಾತಾವರಣವನ್ನು ಸೃಷ್ಟಿಸುವುದು ಇವರ ಪ್ರೀತಿಯ ಭಾಷೆಯಾಗಿರುತ್ತದೆ. ಸಂಬಂಧದಲ್ಲಿ ಭದ್ರತೆ ಮತ್ತು ಸ್ಥಿರತೆ ಇವರಿಗೆ ಅತ್ಯಂತ ಮುಖ್ಯ. ಒಮ್ಮೆ ಯಾರನ್ನಾದರೂ ಹೃದಯದಿಂದ ಪ್ರೀತಿಸಿದರೆ ಅವರನ್ನು ಜೀವನ ಪೂರ್ತಿ ಕಾಪಾಡಲು ಪ್ರಯತ್ನಿಸುತ್ತಾರೆ. ಸಂಬಂಧದಲ್ಲಿ ಮೋಸ, ಸುಳ್ಳು ಅಥವಾ ವಿಶ್ವಾಸಘಾತವನ್ನು ಇವರು ಎಂದಿಗೂ ಸಹಿಸುವುದಿಲ್ಲ. ಸಂಗಾತಿಯೊಂದಿಗೆ ಶಾಂತಿಯುತ ಜೀವನ ನಡೆಸಲು ಬಯಸುವ ಇವರು ಅನಗತ್ಯ ಜಗಳಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ತಮ್ಮ ಕಾರ್ಯ ಸಾಧನೆಯನ್ನು ಪತಿಯ ಮೂಲಕ ಹೇಗೆ ಮಾಡಿಸಿಕೊಳ್ಳಬೇಕು ಎಂಬ ಬುದ್ಧಿವಂತಿಕೆ ಇವರಲ್ಲಿಯೂ ಕಂಡುಬರುತ್ತದೆ. ಪ್ರೀತಿಯ ಮಾತುಗಳು, ಮಮತೆಯ ನಗು ಮತ್ತು ಸಹನೆಯ ಮೂಲಕ ಪತಿಯನ್ನು ಒಲಿಸಿಕೊಳ್ಳುತ್ತಾರೆ. ಕೋಪಕ್ಕಿಂತ ಮೃದು ಸ್ವಭಾವವನ್ನು ಹೆಚ್ಚು ಬಳಸುತ್ತಾರೆ. ಆದರೆ ಇವರ ನಕಾರಾತ್ಮಕ ಗುಣವೆಂದರೆ ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವುದಿಲ್ಲ. ಹೊಸ ಜನರನ್ನು ನಂಬಲು ಸಮಯ ತೆಗೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಅತಿಯಾದ ಅನುಮಾನ ಇವರ ಸಂಬಂಧದಲ್ಲಿ ಸಮಸ್ಯೆ ಉಂಟುಮಾಡಬಹುದು. ಇತರರು ಹೇಳಿದ ಮಾತುಗಳನ್ನು ಹೆಚ್ಚು ನಂಬುವ ಗುಣವೂ ಇವರಲ್ಲಿ ಕಂಡುಬರುತ್ತದೆ. ಇದರಿಂದ ಸಂಗಾತಿಯ ಮೇಲೆ ಅನಗತ್ಯ ಅನುಮಾನ ಮೂಡಬಹುದು. ಆದರೆ ಸತ್ಯ ತಿಳಿದ ನಂತರ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಮನಸ್ಸು ಇವರಲ್ಲಿರುತ್ತದೆ. ಮನೆ, ಕುಟುಂಬ ಮತ್ತು ವೈವಾಹಿಕ ಜೀವನಕ್ಕೆ ಹೆಚ್ಚಿನ ಮಹತ್ವ ನೀಡುವ ಇವರು ಪತಿ ಸಂತೋಷವಾಗಿದ್ದರೆ ತಮ್ಮ ಜೀವನವೇ ಯಶಸ್ವಿಯಾಗಿದೆ ಎಂದು ಭಾವಿಸುತ್ತಾರೆ. ಕುಟುಂಬದ ಆರ್ಥಿಕ ಸ್ಥಿರತೆಗಾಗಿ ಶ್ರಮಿಸುತ್ತಾರೆ. ಐಷಾರಾಮಿ ಜೀವನವನ್ನು ಇಷ್ಟಪಟ್ಟರೂ ಅನಗತ್ಯ ಖರ್ಚು ಮಾಡುವುದಿಲ್ಲ. ಪ್ರೀತಿಯಲ್ಲಿ ಇವರ ತಾಳ್ಮೆ, ನಿಷ್ಠೆ ಮತ್ತು ಭಾವನಾತ್ಮಕ ಆಳವೇ ಇವರನ್ನು ಇತರರಿಗಿಂತ ವಿಶೇಷರನ್ನಾಗಿ ಮಾಡುತ್ತದೆ. ಸಂಬಂಧವನ್ನು ಕಾಪಾಡಲು ಎಷ್ಟೇ ಕಷ್ಟ ಬಂದರೂ ಸುಲಭವಾಗಿ ಕೈಬಿಡುವುದಿಲ್ಲ. ಸಂಗಾತಿ ನೀಡುವ ಸಣ್ಣ ಪ್ರೀತಿಗೂ ದೊಡ್ಡ ಮೌಲ್ಯ ನೀಡುತ್ತಾರೆ. ಅದಕ್ಕಾಗಿಯೇ ವೃಷಭ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಮತ್ತು ರೊಮ್ಯಾಂಟಿಕ್ ರಾಶಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದ್ದು, ಈ ರಾಶಿಯ ಮೇಲೆ ಶುಕ್ರನ ಸೌಂದರ್ಯ, ಪ್ರೀತಿ, ಸೌಮ್ಯತೆ ಮತ್ತು ಸಮತೋಲನದ ಪ್ರಭಾವ ಅತ್ಯಂತ ಹೆಚ್ಚಾಗಿರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಕೆಲವೊಮ್ಮೆ ಚಂದ್ರನ ಭಾವನಾತ್ಮಕ ಪ್ರಭಾವವು ಇವರ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಈ ರಾಶಿಯವರು ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ನೀಡುವವರಾಗಿರುತ್ತಾರೆ. ಇವರಿಗೆ ಪ್ರೀತಿ ಎಂದರೆ ಕೇವಲ ದೈಹಿಕ ಆಕರ್ಷಣೆ ಅಲ್ಲ, ಎರಡು ಮನಸ್ಸುಗಳ ನಡುವೆ ನಿರ್ಮಾಣವಾಗುವ ನಂಬಿಕೆ, ಗೌರವ, ಆತ್ಮೀಯತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಬಾಂಧವ್ಯ. ಒಮ್ಮೆ ಯಾರನ್ನಾದರೂ ಹೃದಯದಿಂದ ಪ್ರೀತಿಸಲು ಆರಂಭಿಸಿದರೆ ಆ ಸಂಬಂಧವನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳಲು ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಾರೆ. ತಮ್ಮ ಸಂಗಾತಿಯ ಸಂತೋಷದಲ್ಲಿಯೇ ತಮ್ಮ ಸಂತೋಷವನ್ನು ಕಂಡುಕೊಳ್ಳುವ ಸ್ವಭಾವ ಇವರದು. ಪತಿ ಅಥವಾ ಪತ್ನಿಯ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸಿ ಅವರಿಗೆ ಬೇಕಾದ ಬೆಂಬಲವನ್ನು ಸಮಯಕ್ಕೆ ಸರಿಯಾಗಿ ನೀಡಲು ಪ್ರಯತ್ನಿಸುತ್ತಾರೆ. ಪ್ರೀತಿಯಲ್ಲಿ ಯಾವುದೇ ಸಮಸ್ಯೆ ಎದುರಾದರೆ ಅದನ್ನು ಜಗಳದಿಂದಲ್ಲ, ಮಾತುಕತೆಯ ಮೂಲಕ ಬಗೆಹರಿಸಬೇಕು ಎಂದು ನಂಬುತ್ತಾರೆ. ಆದ್ದರಿಂದ ಕುಟುಂಬದಲ್ಲಿ ಶಾಂತಿ ಕಾಪಾಡುವಲ್ಲಿ ಇವರ ಪಾತ್ರ ಮಹತ್ವದ್ದಾಗಿರುತ್ತದೆ. ಸಂಗಾತಿಯ ಇಷ್ಟ ಅನಿಷ್ಟಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಗುಣ ಇವರಲ್ಲಿರುತ್ತದೆ. ವಿಶೇಷ ದಿನಗಳನ್ನು ನೆನಪಿಟ್ಟುಕೊಳ್ಳುವುದು, ಹುಟ್ಟುಹಬ್ಬ, ವಿವಾಹ, ವಾರ್ಷಿಕೋತ್ಸವ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಸರ್ಪ್ರೈಸ್ ನೀಡುವುದು,
ಪ್ರೀತಿಯ ಮಾತುಗಳಿಂದ ಸಂಗಾತಿಯನ್ನು ಖುಷಿಪಡಿಸುವುದು ಇವರಿಗೆ ಸಹಜವಾಗಿ ಬರುತ್ತದೆ. ತಮ್ಮ ಉಡುಗೆ, ವ್ಯಕ್ತಿತ್ವ ಮತ್ತು ನಡವಳಿಕೆಯಲ್ಲೂ ಸದಾ ಆಕರ್ಷಕವಾಗಿರಲು ಪ್ರಯತ್ನಿಸುತ್ತಾರೆ. ಶುಕ್ರನ ಪ್ರಭಾವದಿಂದ ಸೌಂದರ್ಯದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಇವರು ತಮ್ಮ ಸಂಗಾತಿಯ ಮುಂದೆ ಸದಾ ಸುಂದರವಾಗಿ ಕಾಣಬೇಕು ಎಂದು ಬಯಸುತ್ತಾರೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ರೊಮ್ಯಾಂಟಿಕ್ ವಾತಾವರಣವನ್ನು ಕಾಪಾಡಿಕೊಳ್ಳಲು ಹೊಸ ಪ್ರಯತ್ನಗಳನ್ನು ಮಾಡುತ್ತಾರೆ. ಸಂಗಾತಿಯ ಮನಸ್ಸನ್ನು ಹೇಗೆ ಗೆಲ್ಲಬೇಕು, ಯಾವ ಮಾತುಗಳಿಂದ ಅವರನ್ನು ಸಂತೋಷಪಡಿಸಬೇಕು, ಯಾವ ಸಮಯದಲ್ಲಿ ಪ್ರೀತಿ ವ್ಯಕ್ತಪಡಿಸಬೇಕು ಎಂಬ ಸೂಕ್ಷ್ಮತೆ ಇವರಿಗೆ ಸಹಜವಾಗಿ ತಿಳಿದಿರುತ್ತದೆ. ದಾಂಪತ್ಯದ ಆತ್ಮೀಯ ಕ್ಷಣಗಳಲ್ಲಿಯೂ ಸಂಗಾತಿಯ ಭಾವನೆಗಳಿಗೆ ಹೆಚ್ಚಿನ ಗೌರವ ನೀಡುತ್ತಾರೆ. ಸಂಬಂಧದಲ್ಲಿ ಪರಸ್ಪರ ಒಪ್ಪಿಗೆ, ಗೌರವ ಮತ್ತು ವಿಶ್ವಾಸವೇ ಮುಖ್ಯ ಎಂದು ನಂಬುತ್ತಾರೆ. ಪತಿಯ ಮನಸ್ಸನ್ನು ಸಂತೋಷಪಡಿಸುವ ಕಲೆ ಇವರಿಗೆ ಸಹಜವಾಗಿ ಬರುತ್ತದೆ. ತಮ್ಮ ಮೃದು ಮಾತು, ನಗು ಮತ್ತು ಪ್ರೀತಿಯ ವರ್ತನೆಯ ಮೂಲಕ ಸಂಗಾತಿಯನ್ನು ತಮ್ಮತ್ತ ಸೆಳೆಯುವ ಸಾಮರ್ಥ್ಯ ಇವರಲ್ಲಿ ಹೆಚ್ಚಾಗಿರುತ್ತದೆ. ಆದರೆ ಎಲ್ಲ ಸಮಯದಲ್ಲೂ ಇವರು ಪರಿಪೂರ್ಣರಾಗಿರುವುದಿಲ್ಲ. ಕೆಲವೊಮ್ಮೆ ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ಎಲ್ಲರನ್ನೂ ಸಂತೋಷಪಡಿಸುವ ಪ್ರಯತ್ನದಲ್ಲಿ ತಮ್ಮದೇ ಭಾವನೆಗಳನ್ನು ಕಡೆಗಣಿಸುತ್ತಾರೆ. ಕೆಲ ಸಂದರ್ಭಗಳಲ್ಲಿ ಸಣ್ಣ ವಿಷಯವನ್ನು ಹೆಚ್ಚು ಯೋಚಿಸಿ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಆದರೂ ಸಂಬಂಧದ ವಿಚಾರದಲ್ಲಿ ದ್ರೋಹ ಮಾಡುವ ಮನಸ್ಸು ಇವರಲ್ಲಿರುವುದಿಲ್ಲ. ಸಂಗಾತಿಯ ಮೇಲಿನ ನಿಷ್ಠೆ ಮತ್ತು ಪ್ರಾಮಾಣಿಕತೆಯೇ ಇವರ ದೊಡ್ಡ ಆಸ್ತಿ. ಕುಟುಂಬದ ಗೌರವವನ್ನು ಕಾಪಾಡಲು ಮತ್ತು ವೈವಾಹಿಕ ಜೀವನವನ್ನು ಸುಂದರವಾಗಿ ಉಳಿಸಿಕೊಳ್ಳಲು ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ತಮ್ಮ ಸಂಗಾತಿಯ ಕನಸುಗಳು ನನಸಾಗಲೆಂದು ಪ್ರೋತ್ಸಾಹ ನೀಡುತ್ತಾರೆ. ಪ್ರೀತಿಯಲ್ಲಿ ತಾಳ್ಮೆ, ಗೌರವ ಮತ್ತು ಆತ್ಮೀಯತೆಯ ಸಮತೋಲನವನ್ನು ಕಾಯ್ದುಕೊಳ್ಳುವ ಗುಣದಿಂದ ತುಲಾ ರಾಶಿಯವರು ಅತ್ಯಂತ ರೊಮ್ಯಾಂಟಿಕ್ ರಾಶಿಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಧನುಸ್ಸು ರಾಶಿ. ಧನುಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ಗುರು ಜ್ಞಾನ, ಧರ್ಮ, ಸತ್ಯ, ಆಶಾವಾದ ಮತ್ತು ವಿಸ್ತಾರದ ಸಂಕೇತವಾಗಿರುವುದರಿಂದ ಈ ರಾಶಿಯವರು ವಿಶಾಲ ಮನಸ್ಸಿನವರು, ಮುಕ್ತ ಚಿಂತನೆಯವರು ಮತ್ತು ಜೀವನವನ್ನು ಉತ್ಸಾಹದಿಂದ ಅನುಭವಿಸಲು ಇಷ್ಟಪಡುವವರಾಗಿರುತ್ತಾರೆ. ಪ್ರೀತಿಯ ವಿಷಯದಲ್ಲಿಯೂ ಇವರಿಗೆ ಸ್ವಾತಂತ್ರ್ಯ ಮತ್ತು ವಿಶ್ವಾಸ ಬಹಳ ಮುಖ್ಯ. ಯಾವುದೇ ಸಂಬಂಧವು ಬಂಧನದಂತಾಗಬಾರದು. ಬದಲಾಗಿ ಇಬ್ಬರೂ ಪರಸ್ಪರ ಬೆಳೆಯುವಂತಹ ಬಾಂಧವ್ಯವಾಗಿರಬೇಕು ಎಂದು ನಂಬುತ್ತಾರೆ. ಪ್ರೀತಿಯಲ್ಲಿ ಸ್ನೇಹ, ನಗು, ಹಾಸ್ಯ, ಪ್ರವಾಸ, ಹೊಸ ಅನುಭವಗಳು ಮತ್ತು ಪರಸ್ಪರ ಗೌರವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಸಂಗಾತಿಯೊಂದಿಗೆ ಹೊಸ ಸ್ಥಳಗಳಿಗೆ ಭೇಟಿ ನೀಡುವುದು, ಜೀವನದಲ್ಲಿ ವಿಭಿನ್ನ ಅನುಭವಗಳನ್ನು ಹಂಚಿಕೊಳ್ಳುವುದು, ಒಟ್ಟಿಗೆ ಕನಸು ಕಾಣುವುದು ಇವರಿಗೆ ತುಂಬಾ ಇಷ್ಟ. ಏಕತಾನತೆಯ ಜೀವನ ಇವರಿಗೆ ಬೇಗ ಬೇಸರವನ್ನುಂಟು ಮಾಡುತ್ತದೆ. ಆದ್ದರಿಂದ ಸಂಬಂಧದಲ್ಲಿ ಸದಾ ಹೊಸತನವನ್ನು ತರಲು ಪ್ರಯತ್ನಿಸುತ್ತಾರೆ. ತಮ್ಮ ಸಂಗಾತಿಯನ್ನು ಯಾವಾಗಲೂ ನಗಿಸುತ್ತಾ ಉತ್ಸಾಹದಿಂದ ಇರಿಸುವ ಗುಣ ಇವರಲ್ಲಿರುತ್ತದೆ. ಮನೆಯಲ್ಲಿ ಯಾವುದೇ ಒತ್ತಡ ಇದ್ದರೂ ಅದನ್ನು ಹಾಸ್ಯದ ಮೂಲಕ ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೆ. ಸಂಗಾತಿಯ ಸ್ವಾತಂತ್ರ್ಯಕ್ಕೂ ಗೌರವ ನೀಡುತ್ತಾರೆ. ಅನುಮಾನ, ಅತಿಯಾದ ನಿಯಂತ್ರಣ ಅಥವಾ ಅನಗತ್ಯ ಪ್ರಶ್ನೆಗಳನ್ನು ಇಷ್ಟಪಡುವುದಿಲ್ಲ. ವಿಶ್ವಾಸವೇ ಯಾವುದೇ ಸಂಬಂಧದ ಅಡಿಪಾಯ ಎಂದು ನಂಬುತ್ತಾರೆ. ಆದರೆ ಹೊರಗಿನವರೊಂದಿಗೆ ಹೊಂದಿಕೊಳ್ಳುವುದು ಕೆಲವೊಮ್ಮೆ ಇವರಿಗೆ ಕಷ್ಟವಾಗಬಹುದು. ತಮ್ಮದೇ ಆದ ಅಭಿಪ್ರಾಯವನ್ನು ನೇರವಾಗಿ ಹೇಳುವ ಕಾರಣ ಎಲ್ಲರಿಗೂ ಇವರು ಸುಲಭವಾಗಿ ಅರ್ಥವಾಗುವುದಿಲ್ಲ. ಇನ್ನೊಂದು ವಿಶೇಷ ಗುಣವೆಂದರೆ ಸಹಾಯ ಮಾಡುವ ಮನೋಭಾವ. ಯಾರಿಗಾದರೂ ಕಷ್ಟವಿದೆ ಎಂದು ತಿಳಿದರೆ ತಮ್ಮ ಸಮಯ, ಹಣ ಅಥವಾ ಶ್ರಮವನ್ನು ನೀಡಿ ಸಹಾಯ ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ಆದರೆ ಇದೇ ಗುಣ ಕೆಲವೊಮ್ಮೆ ದಾಂಪತ್ಯದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು. ಮನೆಯವರಿಗಿಂತ ಹೊರಗಿನವರಿಗೆ ಹೆಚ್ಚು ಸಹಾಯ ಮಾಡುತ್ತಿದ್ದೀರಿ ಎಂಬ ಕಾರಣಕ್ಕೆ ಪತಿ ಪತ್ನಿಯ ನಡುವೆ ಮುನಿಸು ಉಂಟಾಗುವ ಸಂದರ್ಭಗಳಿರಬಹುದು. ಆದರೂ ಕುಟುಂಬದ ಜವಾಬ್ದಾರಿಯನ್ನು ಮರೆತು ಬಿಡುವವರಲ್ಲ.
ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡರೆ ತಕ್ಷಣವೇ ಸರಿಪಡಿಸಿಕೊಳ್ಳುವ ಮನಸ್ಸು ಇವರಲ್ಲಿರುತ್ತದೆ. ಪ್ರೀತಿಯಲ್ಲಿ ಆತ್ಮೀಯತೆ ಮತ್ತು ರೊಮ್ಯಾಂಟಿಕ್ ಕ್ಷಣಗಳಿಗೂ ಮಹತ್ವ ನೀಡುತ್ತಾರೆ. ಸಂಗಾತಿಯನ್ನು ಸಂತೋಷಪಡಿಸಲು ಸಮಯ ತೆಗೆದುಕೊಳ್ಳುತ್ತಾರೆ. ಪ್ರೀತಿಯ ಮಾತುಗಳು, ಮೆಚ್ಚುಗೆಯ ಮಾತುಗಳು, ಸಣ್ಣ ಉಡುಗೊರೆಗಳು ಮತ್ತು ಅಚ್ಚರಿಯ ಯೋಜನೆಗಳ ಮೂಲಕ ಸಂಬಂಧವನ್ನು ಜೀವಂತವಾಗಿಡಲು ಪ್ರಯತ್ನಿಸುತ್ತಾರೆ. ತಮ್ಮ ಆಕರ್ಷಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸದಿಂದ ಸಂಗಾತಿಯ ಮನಸ್ಸನ್ನು ಸೆಳೆಯುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಆದರೆ ಒಂದು ವಿಷಯದಲ್ಲಿ ಇವರು ತುಂಬಾ ಸ್ಪಷ್ಟ. ಸಂಬಂಧದಲ್ಲಿ ಗೌರವ ಇಲ್ಲದಿದ್ದರೆ ನಿರಂತರ ಅವಮಾನ, ಮೋಸ ಅಥವಾ ವಿಶ್ವಾಸದ ಕೊರತೆ ಇದ್ದರೆ ಎಷ್ಟೇ ಪ್ರೀತಿ ಇದ್ದರೂ ಅಂತಹ ಸಂಬಂಧವನ್ನು ಮುಂದುವರಿಸಲು ಬಯಸುವುದಿಲ್ಲ. ಅಗತ್ಯವಿದ್ದರೆ ಏಕಾಂಗಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವ ಧೈರ್ಯವೂ ಇವರಲ್ಲಿರುತ್ತದೆ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ಸಂಬಂಧದಲ್ಲಿ ಬದುಕುವುದಕ್ಕಿಂತ ಆತ್ಮಗೌರವದೊಂದಿಗೆ ಬದುಕುವುದನ್ನೇ ಉತ್ತಮವೆಂದು ಭಾವಿಸುತ್ತಾರೆ. ಆದರೆ ಒಳ್ಳೆಯ ಸಂಗಾತಿ ಸಿಕ್ಕರೆ ಜೀವನ ಪೂರ್ತಿ ಅವರೊಂದಿಗೆ ನಿಷ್ಠೆಯಿಂದ ಇರುತ್ತಾರೆ. ಸಂಕಷ್ಟದ ಸಮಯದಲ್ಲಿ ಮೊದಲು ಬೆಂಬಲವಾಗಿ ನಿಲ್ಲುತ್ತಾರೆ. ತಮ್ಮ ಸಂಗಾತಿಯ ಕನಸುಗಳಿಗೆ ಬಲವಾಗಿ ನಿಂತು ಪ್ರೋತ್ಸಾಹ ನೀಡುತ್ತಾರೆ. ಜೀವನವನ್ನು ಸಂತೋಷ, ಪ್ರೀತಿ, ನಗು ಮತ್ತು ಪರಸ್ಪರ ಗೌರವದಿಂದ ತುಂಬಿಸುವ ಗುಣದಿಂದ ಧನುಸ್ಸು ರಾಶಿಯವರು ಸಹ ಅತ್ಯಂತ ರೊಮ್ಯಾಂಟಿಕ್ ರಾಶಿಗಳಲ್ಲಿ ಒಂದೆಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗಿದೆ. ಈ 4 ರಾಶಿಯವರಲ್ಲಿ ಪ್ರತಿಯೊಬ್ಬರ ಪ್ರೀತಿಯ ವಿಧಾನ ವಿಭಿನ್ನವಾಗಿದ್ದರೂ ಅವರಲ್ಲಿರುವ ಆತ್ಮೀಯತೆ, ನಿಷ್ಠೆ, ಸಂಗಾತಿಯ ಮೇಲಿನ ಕಾಳಜಿ ಮತ್ತು ಸಂಬಂಧವನ್ನು ಉಳಿಸಿಕೊಳ್ಳುವ ಮನೋಭಾವವೇ ಅವರನ್ನು ವಿಶೇಷರನ್ನಾಗಿ ಮಾಡುತ್ತದೆ. ಜ್ಯೋತಿಷ್ಯವು ವ್ಯಕ್ತಿಯ ಸ್ವಭಾವದ ಬಗ್ಗೆ ಕೆಲವು ಸಾಮಾನ್ಯ ಪ್ರವೃತ್ತಿಗಳನ್ನು ಮಾತ್ರ ಸೂಚಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವವು ಅವರ ಸಂಸ್ಕಾರ, ಅನುಭವ, ಪರಿಸ್ಥಿತಿ ಮತ್ತು ವೈಯಕ್ತಿಕ ಆಯ್ಕೆಗಳ ಮೇಲೂ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಯಾವುದೇ ರಾಶಿಯನ್ನು ಸಂಪೂರ್ಣವಾಗಿ ಇದೇ ರೀತಿಯ ಸ್ವಭಾವ ಹೊಂದಿದೆ ಎಂದು ನಿರ್ಧರಿಸದೆ, ಇದನ್ನು ಸಾಮಾನ್ಯ ಜ್ಯೋತಿಷ್ಯ ದೃಷ್ಟಿಕೋನವಾಗಿ ಅರ್ಥ ಮಾಡಿಕೊಳ್ಳುವುದು ಸೂಕ್ತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.